ಪ್ರಿಯ ವೀಕ್ಷಕರೇ ನಮಸ್ಕಾರ. ಇಂದು ನವದಹ ಭಕ್ತಿಯಲ್ಲಿ ಒಂದು ಅಂಶವಾದ ಸಖ್ಯಭಕ್ತಿಯ ಬಗ್ಗೆ ಗಮನಿಸೋಣ. ಸಖ್ಯಭಕ್ತಿ ಅಂತ ಹೇಳಿದ್ರೆ ಇಬ್ಬರು ಮಿತ್ರರು ಸಖರಿರ್ತಾರೆ. ಸಖ, ಮಿತ್ರ, ಸ್ನೇಹಿತ, ಗೆಳೆಯ, ಫ್ರೆಂಡು ಈ ಥರ ಬೇರೆ ಬೇರೆ ಪದಗಳನ್ನು ಬಳಸ್ತೀವಿ ನಾವು. ಈ ಸ್ನೇಹದಲ್ಲಿ ಒಂದು ವಿಶೇಷವಾದ ಅಂಶ ಏನಪ್ಪ ಅಂತ ಹೇಳಿದ್ರೆ, ಸ್ನೇಹ ಅನ್ನೋ ಪದವೇನೆ ಏನು ಹೇಳುತ್ತೆ, ಏನು ಇನ್ನೊಂದು ಅರ್ಥ ಇಟ್ಕೊಂಡಿದೆ ಅಂತ ಹೇಳಿ ಎಣ್ಣೆ ಅಂತ. ಅಂದರೆ ಎಣ್ಣೆಯಲ್ಲಿ ಒಂದು ತರಹ ಅಂಟಿರುತ್ತೆ, ಜಿಡ್ಡಿರುತ್ತೆ. ಹಾಗೆ ಇಲ್ಲೂ ಕೂಡ ಭಕ್ತನಿಗೂ ಪರಮಾತ್ಮನಿಗೂ ಒಂದು ಅಂಟಿದೆ, ಒಂದು ರಾಗ ಇದೆ, ಒಂದು ಅನುರಾಗ ಇದೆ ಅನ್ನೋದನ್ನು ಹೇಳ್ತಾ ಇದೆ. ಅದು ಉಂಟಾದಾಗ ಸಖ್ಯಭಕ್ತಿ ಅಂತ ನಾವು ಅದನ್ನು ಕರಿತೀವಿ. ಈ ಸಖ್ಯಭಕ್ತಿಯ ವೈಶಿಷ್ಟ್ಯ ಏನಪ್ಪ ಅಂತ ಹೇಳಿದ್ರೆ, ಈ ಸಖರು ಅಂದರೆ ಮಿತ್ರರು ಸಾಮಾನ್ಯವಾಗಿ ಕಷ್ಟ ಸುಖಗಳಲ್ಲಿ ಹಂಚ್ಕೋತಾರೆ. ಒಬ್ಬ ಕಷ್ಟದಲ್ಲಿದ್ದರೆ ಮತ್ತೊಬ್ಬ ಓಡಿ ಬಂದು ಸಹಾಯ ಮಾಡ್ತಾರೆ. ಯಾವುದೇ ತರಹ ಕಷ್ಟ ಇದ್ದರೂ ಕೂಡ ಅದನ್ನು ರಕ್ಷಣೆಯನ್ನು ಕೊಡ್ತಾನೆ. ಅದನ್ನೇ ಇಂಗ್ಲೀಷಲ್ಲಿ ಹೇಳುವಾಗ ಎ ಫ್ರೆಂಡ್ ಇನ್ ನೀಡ್ ಇಸ್ ಎ ಫ್ರೆಂಡ್ ಇನ್ ಡೀಡ್ ಅಂತಾರೆ. ಮತ್ತು ಸಖ್ಯದಲ್ಲಿ ಒಂದು ಸೌಲಭ್ಯ ಇರುತ್ತೆ, ಸುಲಭನಾಗಿ ಸಿಗ್ತಾನೆ ಅಂತ. ಇದು ತುಂಬ ವಿಶೇಷ. ಭಗವಂತನ ವಿಷಯದಲ್ಲಿ ಅವನ ಅವತಾರ ಕಾಲದಲ್ಲಿ ಸಖರಾಗಿ ಯಾರು ಇದ್ದರೋ ಅವರಿಗೆ ಆ ಸೌಲಭ್ಯ ಸಿಕ್ಬಿಡ್ತು. ಅಂದರೆ ಬಹಳ ಸುಲಭನ ಬಿಟ್ಟ ಭಗವಂತ. ಇವರಿಗೆ ಹೇಗೆ ಭಗವಂತ ಸಖನೋ ಹಾಗೆ ಭಗವಂತನೂ ಕೂಡ ಇವನನ್ನು ತನ್ನ ಮಿತ್ರ ಎಂಬುದಾಗಿ ಭಾವಿಸ್ತಾನೆ. ಅದು ತುಂಬ ವಿಶೇಷವಾದ ಅಂಶ ಇದರಲ್ಲಿ. ಅದರಿಂದ ಒಂದು ಜವಾಬ್ದಾರಿ ತಗೋತಾನೆ ಭಗವಂತ. ಈ ಯಾರು ಮಿತ್ರರಿರ್ತಾರೋ, ಸಖ್ಯಭಕ್ತಿಯಿಂದ ಕೂಡಿದಾರೋ ಅವರನ್ನು ರಕ್ಷಣೆ ಮಾಡೋದು ಕೂಡ ತನ್ನ ಜವಾಬ್ದಾರಿ ಎಂಬುದಾಗಿ ಅವನು ತಿಳ್ಕೊತಾನೆ. ಹಾಗೆ ಮಾಡಿದ್ದಾನೆ ಅವನು. ಅದಕ್ಕೆ ಕೆಲವು ಉದಾಹರಣೆಗಳು ನೋಡೋಣ. ಉದಾಹರಣೆಗೆ ಅರ್ಜುನ ಕೃಷ್ಣ ಇಬ್ಬರ ಸಖ್ಯ ಇದೆಯಲ್ಲ, ಇದು ತುಂಬ ಪ್ರಸಿದ್ಧವಾದದ್ದು ಮಹಾಭಾರತದಲ್ಲಿ. ಕೃಷ್ಣ ಅನೇಕ ವೇಳೆಗಳಲ್ಲಿ ಹೇಳ್ಕೊತಾರೆ ಅದನ್ನು. ಅರ್ಜುನ ನನ್ನ ಸಖ, ನನ್ನ ಮಿತ್ರ ಎಂಬುದಾಗಿ ಡಿಕ್ಲೇರ್ ಮಾಡ್ಕೋತಾನೆ ಅಂತ ಅನೇಕ ಸಂದರ್ಭಗಳಲ್ಲಿ. ಕೆಲವು ಘಟನೆಗಳನ್ನು ಜ್ಞಾಪಿಸ್ಕೊಳ್ಳೋಣ. ಒಂದು ಯುದ್ಧ ಇನ್ನೇನು ತೀರ್ಮಾನ ಆಗೋಯ್ತು, ಆಗಿಯೇ ಆಗತ್ತೆ ಅಂತ ತೀರ್ಮಾನ ಆದಮೇಲೆ ಸಹಾಯ ಕೇಳೋಕ್ಕೆ ದುರ್ಯೋಧನ ಮತ್ತು ಅರ್ಜುನ ಇಬ್ಬರು ಬರ್ತಾರೆ, ಕೃಷ್ಣನ ಬಳಿ ಬರ್ತಾರೆ. ಇವತ್ತು ದೊಡ್ಡ ಸೈನ್ಯ ಇದೆ ಅಂತ ಗೊತ್ತು. ಬಂದಾಗ ಕೃಷ್ಣ ಮಲಗಿರ್ತಾನೆ, ವಿಶ್ರಾಂತಿಯಲ್ಲಿರ್ತಾನೆ. ಅವಾಗ ಮೊದಲು ದುರ್ಯೋಧನ ಬರ್ತಾನೆ, ಬಂದು ಕೃಷ್ಣನ ತಲೆ ಬಳಿ ಕುಳಿತುಕೋತಾನೆ. ಆಮೇಲೆ ನಿಧಾನವಾಗಿ ಬರ್ತಾನೆ ಅರ್ಜುನ, ಅವನ ಪಾದದ ಬಳಿ ಕುಳಿತುಕೊಂಡಾಗ ಕೃಷ್ಣ ಕಣ್ಣು ಬಿಟ್ಟು ನೋಡ್ತಾನೆ. ಫಸ್ಟ್ ಕಾಣಿಸೋದು ಅರ್ಜುನ. ಏನಪ್ಪ ಬಂದೆ, ಯಾಕೆ ಬಂದೆ, ಏನು ಅಂತೆಲ್ಲ ವಿಚಾರಿಸ್ಕೊಂಡು ನೀನು ಸಹಾಯ ಬೇಕು ಯುದ್ಧದಲ್ಲಿ ಅಂತ ಹೇಳಿದ್ರೆ, ನನಗೆ ನೋಡು ಒಂದು ಬಲಿಷ್ಠವಾದ ನಾರಾಯಣ ಸೇನೆ ಒಂದಿದೆ, ತುಂಬ ಬಲವಂತರು ಎಲ್ಲ ಇದ್ದಾರೆ, ಆ ಸೇನೆಯನ್ನು ನಾನು ಕೊಡಬಲ್ಲೆ, ತಗೋಬಹುದು ಯುದ್ಧದಲ್ಲಿ ಅಂತ. ಎರಡನೇದಾಗಿ ನಾನು ಒಬ್ಬನೇ ಇರ್ತೀನಿ, ಆಯುಧವನ್ನು ಮುಟ್ಟಲ್ಲ, ಶಸ್ತ್ರವನ್ನು ಮುಟ್ಟಲ್ಲ ಅಂತ ನಾನಿದ್ದೀನಿ, ನನ್ನ ಬೇಕಾದ್ರೆ ಆರಿಸ್ಕೋಬೋದು, ನಿನ್ಗೆ ಯಾವುದು ಬೇಕು ಅಂತ ಕೇಳ್ತಾನೆ. ಇದನ್ನು ಕೇಳಿದಾಗ ದುರ್ಯೋಧನಿಗೆ ತಳಮಳ. ಅಯ್ಯೋ, ಎಲ್ಲಿ ಅರ್ಜುನ ಸೈನ್ಯವನ್ನು ಕೇಳ್ಬಿಡ್ತಾನೋ, ನನಗೆ ಚಾನ್ಸ್ ಮಿಸ್ ಆಗಿಬಿಡುತ್ತೋ ಅಂತ ಮೊದಲೇ ಫೈಟ್ ಮಾಡಿರ್ತಾನೆ. ನನಗೇ ಮೊದಲು ಕೇಳಬೇಕಾಗಿತ್ತು ಅಂತ. ಅವನಿಲ್ಲಪ್ಪ, ಫಸ್ಟ್ ನನಗೆ ಕಾಣಿಸಿದ್ದು ಅರ್ಜುನ, ಅದಕ್ಕೋಸ್ಕರ ಅವನು ಕೇಳ್ತೀನಿ ಕೃಷ್ಣ ಹೇಳ್ಕೊಳ್ತಾನೆ. ಈಗ ಎಲ್ಲಿ ಕೇಳ್ಬಿಡ್ತಾನೋ ಅಂತ ಭಯ. ಆದರೆ ಅರ್ಜುನ ಹಾಗೆ ಮಾಡಲ್ಲ. ನೀನು ಒಬ್ಬ ಇದ್ರೆ ಸಾಕಪ್ಪ, ನೀನೇ ಸಾಕಪ್ಪ, ನನಗೆ ಇನ್ಯಾವುದು ಬೇಡ ಅಂತ ಕೇಳ್ಬಿಡ್ತಾನೆ. ಅವನ ದೃಷ್ಟಿಯಿಂದ ಎಷ್ಟು ಭಕ್ತನಾಗಿ ಅದನ್ನು ಕೇಳ್ತಾನೆ ಅನ್ನೋದನ್ನು ಗಮನಿಸಿದಾಗ ಕೃಷ್ಣನಿಗೂ ಒಂಥರ ಸಂತೋಷ ಆಗತ್ತೆ, ಇವನಿಗೂ ದುರ್ಯೋಧನಿಗೂ ಸಂತೋಷ, ಸದ್ಯ ಸೇನೆ ನನಗೆ ಸಿಕ್ತಲ್ಲ ಅಂತ. ಅಂದರೆ ಎಂಥ ಒಂದು ಅವನಿಗೆ ನಾರಾಯಣ ಸೇನೆ ಬಹಳ ಬಲಿಷ್ಠರೆಲ್ಲ ಇದ್ದಾರೆ ಅಂತಿದ್ದಾಗ ಯುದ್ಧ ಕಾಲದಲ್ಲಿ ಎಷ್ಟು ಪ್ರಯೋಜನಕ್ಕೆ ಬರುತ್ತೆ, ಎಷ್ಟು ಅವಶ್ಯಕತೆ ಇದೆ ಅದರ ಬಗ್ಗೆ ಅನ್ನೋದು ಅವನಿಗೆ ಗೊತ್ತಿದೆ. ಅರ್ಜುನ್ ಗೊತ್ತಿಲ್ಲ ಅಂತಲ್ಲ. ಆದರೂ ಕೂಡ ಕೃಷ್ಣ ಒಬ್ಬ ಜೊತೆಯಲ್ಲಿ ಇದ್ದರೆ ಸಾಕು ನನಗೆ ಅಂತ ಕೇಳಬೇಕಾದ್ರೆ ಎಂಥ ಭಕ್ತನಾಗಿದ್ದ ಮತ್ತು ಸಖನಾಗಿದ್ದ ಅನ್ನೋದಕ್ಕೆ ಇದೊಂದು ಉದಾಹರಣೆ ಆಗುತ್ತೆ ಅನ್ನೋದನ್ನು ಗಮನಿಸ್ಬೋದು. ಮತ್ತೊಂದು ಘಟನೆ, ಯುದ್ಧ ಪ್ರಾರಂಭ ಆಗೋಯ್ತು, ಅನೇಕ ದಿನ ಕಳೆದೋಯ್ತು. ಈ ಕರ್ಣ ಸೇನಾಧಿಪತಿಯಾಗಿದ್ದಾನೆ. ಆವಾಗ ಅವನು ಒಂದು ಶಕ್ತಿ ಆಯುಧವನ್ನು ಇಟ್ಕೊಂಡಿರ್ತಾನೆ. ಶಕ್ತಿ ಆಯುಧ ಅಂತ ಹೇಳಿದ್ರೆ ಇಂದ್ರನಿಂದ ಅವನಿಗೆ ವರವಾಗಿ ಸಿಕ್ಕಿದಂಥ ಆಯುಧ. ಅದು ಬಹಳ ಬಲಿಷ್ಠವಾದದ್ದು. ಅದನ್ನು ಪ್ರಯೋಗ ಮಾಡಿದ್ರೆ ಅವನು ಶತ್ರು ನಾಶವಾದ ಅಂತಲೇ ಲೆಕ್ಕ. ಇದನ್ನು ಏನು ಮಾಡ್ತಾನೆ ಕರ್ಣ, ಅರ್ಜುನನಿಗಾಗಿ ಇಟ್ಟಿರ್ತಾನೆ. ಅರ್ಜುನನ ಮುಗಿಸ್ಬೇಕು ಅನ್ನೋಕ್ಕೋಸ್ಕರ ಇಟ್ಟಿದ್ದಾನೆ. ಇನ್ನು ಯಾವುದೇ ಸಂದರ್ಭ ಬಂದರೂ ಇದನ್ನು ಬೇರೆಯವ್ರ ಮೇಲೆ ಪ್ರಯೋಗಿಸಲ್ಲ ಅಂಥೇಳಿ ರಿಸರ್ವ್ಡಲ್ಲಿ ಇಟ್ಕೊಂಡಿರ್ತಾನೆ.
ಅಂಥದ್ದನ್ನು ಇವನಿಗೆ ಕೃಷ್ಣನಿಗೆ ಇದು ಅರ್ಥ ಆಗಿಬಿಡುತ್ತೆ. ಸಖನನ್ನು ರಕ್ಷಣೆ ಮಾಡಬೇಕು, ಪಾಂಡವರನ್ನ ರಕ್ಷಣೆ ಮಾಡಬೇಕು. ಪಾಂಡವರ ಪಕ್ಷಪಾತಿ ಅಂತ ಹೆಸರು ತೊಗೊಂಡಿದ್ರೂ ಪರವಾಗಿಲ್ಲ, ಧರ್ಮಿಷ್ಠರು ಅದಕ್ಕೋಸ್ಕರ ಪಕ್ಷಪಾತಿ ಅಂತ ಹೇಳ್ಕೊಳ್ಳೋನು. ಅವನೇನು ಮಾಡ್ತಾನೆ, ಹೇಗಾದರೂ ಅರ್ಜುನ್ ರಕ್ಷಣೆ ಮಾಡಬೇಕು ಅಂಥೇಳಿ ಒಂದು ಉಪಾಯ ಮಾಡ್ತಾನೆ. ಏನಪ್ಪ ಅಂತ ಹೇಳಿದ್ರೆ, ಘಟೋತ್ಕಚನನ್ನು ಯುದ್ಧಕ್ಕೆ ಆಹ್ವಾನ ಮಾಡ್ತಾನೆ. ಘಟೋತ್ಕಚ ಅಂದರೆ ಭೀಮನ ಮಗ, ಅವನು ಅಸುರ, ಅವನು ರಾಕ್ಷಸ, ಅವನು ಮಹಾಬಲಿಷ್ಠ. ಅವನು ಅಂಥವನ್ನ ಕರೆಸ್ಕೊತಾನೆ. ಅವನು ಕರೆಸಿ ಅವನು ಯುದ್ಧಕ್ಕೆ ಬಂದ ತಕ್ಷಣ ಏನು ತಳಮಳ ಆಗಿಬಿಡುತ್ತೆ, ಕೌರವ ಸೈನ್ಯ ಚೆಲ್ಲಾಪಿಲ್ಲಿ ಆಗಿಬಿಡುತ್ತೆ, ಎಲ್ಲರೂ ಹೆದರ್ಕೊಂಡ್ಬಿಡ್ತಾರೆ. ಇನ್ನೇನು ಮುಗಿದೋಯ್ತು ಯುದ್ಧ, ಇವರು ಪಾಂಡವರು ಗೆದ್ದು ಬಿಡ್ತಾರೆ ಅನ್ನೋ ಅಷ್ಟರ ಮಟ್ಟಿಗೆ ಆಗೋಯ್ತು. ಅಷ್ಟು ಹಿಂಸೆ ಮಾಡಾಕ್ಬಿಡ್ತಾನೆ ಅವನು. ಇನ್ನು ವಿಧಿ ಇಲ್ಲ. ದುರ್ಯೋಧನಾದಿಗಳು, ಶಕುನಿ ಎಲ್ಲರೂ ಹೇಳ್ತಾ ಇದ್ದಾರೆ, ಇಲ್ಲ ಕರ್ಣ ನೀನು ಇದನ್ನು ಪ್ರಯೋಗ ಮಾಡು, ಶಕ್ತಿಯಾಯುಧನ ಪ್ರಯೋಗ ಮಾಡೋ, ಇವನು ಮುಗಿಸು ಅಂತ ಹೇಳ್ತಾರೆ. ಕಾರಣ ಏನಾದರೂ ಇಲ್ಲ, ಅರ್ಜುನ್ಗೋಸ್ಕರ ಇಟ್ಟಿರೋದು ನಾನು ಮಾಡಲ್ಲ ಅಂತ ಹೇಳ್ತಾನೆ. ಆದರೆ ಇವರು ಇದು ತಡೆಯೋಕ್ಕಾಗದೆ ಕೊನೆಗೆ ಶಕ್ತಿಯಾಯುಧವನ್ನು ಘಟೋತ್ಕಚರ ಮೇಲೆ ಪ್ರಯೋಗ ಮಾಡಿಬಿಡ್ತಾನೆ. ಪ್ರಯೋಗ ಮಾಡಿದ ತಕ್ಷಣ ಅವನು ಅಷ್ಟು ಇದಾಗಿದ್ದರೂ ಕೂಡ ಅವನು ಪ್ರಾಣ ಕಳ್ಕೊಂಡ್ಬಿಡ್ತಾನೆ ಘಟೋತ್ಕಚ. ಆ ಘಟೋತ್ಕಚ ಪಾಂಡವರ ಪಕ್ಷದವನು, ಅವನು ಸತ್ರು ಕೂಡ ಎಲ್ಲರಿಗೂ ದುಃಖವಾಗತ್ತೆ, ಇಲ್ಲ ಅಂತಲ್ಲ. ಆದರೆ ಕೃಷ್ಣ ಒಂಥರ ನಿಟ್ಟುಸಿರು ಬಿಡ್ತಾನೆ, ಅರ್ಜುನ ನೀನು ಬದುಕದೆಪ್ಪ ಅಂತ ಅನ್ಕೋತಾನಂತೆ. ಅಂದರೆ ಎಷ್ಟರ ಮಟ್ಟಿಗೆ ಅರ್ಜುನನ್ನ ರಕ್ಷಣೆ ಮಾಡಬೇಕು, ಧರ್ಮ ಗೆಲ್ಲಬೇಕು, ಪಾಂಡವರು ಗೆಲ್ಲಬೇಕು ಎಂಬುದಾಗಿ ಮನಸ್ಸಲ್ಲಿತ್ತು. ಅದನ್ನು ಸಖನಾದ ಅರ್ಜುನನ್ನ ಹೇಗೆ ಕಾಪಾಡ್ದ ಅವನು, ಈ ಉಪಾಯ ಮಾಡ್ದ ಅನ್ನೋದನ್ನೆಲ್ಲ ನಾವು ಗಮನಿಸ್ಬೋದು. ಮತ್ತು ಇನ್ನೊಂದು ಪ್ರಸಂಗ, ಕರ್ಣನೇ ಸೇನಾಧಿಪತಿಯಾಗಿರುವಾಗ ನಾಗಾಸ್ತ್ರವನ್ನು ಇಟ್ಟಿದ್ದಾನೆ, ಅದನ್ನು ಅರ್ಜುನ ಮೇಲೆ ಪ್ರಯೋಗ ಮಾಡಬೇಕು ಅಂತ ಹೊರಡ್ತಾನೆ. ನಾಗಾಸ್ತ್ರವನ್ನು ಪ್ರಯೋಗ ಮಾಡಿದ್ರೆ ಅರ್ಜುನ ಕಥೆ ಮುಗೀತು ಅಂತಲೇ. ಹಾಗಿದ್ದಾಗ ಕೃಷ್ಣ ಇನ್ನೇನು ಪ್ರಯೋಗ ಮಾಡಿಬಿಟ್ಟಿದ್ದಾನೆ, ಏನು ಮಾಡೋದು ಅಂತ ನೋಡಿದಾಗ ಕೃಷ್ಣ ಮತ್ತೆ ಉಪಾಯ ಮಾಡ್ತಾನೆ. ಏನಪ್ಪ ಅಂತ ಹೇಳಿದ್ರೆ, ಇಡೀ ರಥವನ್ನೇ ಒಂಥರ ಅಮುಕ್ಬಿಡ್ತಾನೆ. ಅದು ಅದುಮಿ, ಅದು ಕೆಳಗಡೆ ಹೋಗುತ್ತೆ. ಅದರಿಂದ ಅಸ್ತ್ರ ನೇರವಾಗಿ ಇವನನ್ನು ಹೊಡೆದೆ, ಇವನ ಕಿರೀಟವನ್ನು ಹಾರಿಸ್ಕೊಂಡು ಹೋಗ್ಬಿಡುತ್ತೆ, ಅರ್ಜುನ ಕಿರೀಟವನ್ನು. ಹಾಗೆ ಮಾಡಿದಾಗ ಅರ್ಜುನ ಮತ್ತೆ ಬದುಕೊಂಡ ಅನ್ನೋದನ್ನು ಮತ್ತೆ ಗಮನಿಸಬೇಕು. ಮತ್ತು ಇನ್ನೊಂದು ಪ್ರಸಂಗ ಇದೆ, ಇದು ಕೂಡ ವಿಶೇಷವಾದ ರೀತಿಯಲ್ಲಿ ಕೃಷ್ಣ ರಕ್ಷಣೆ ಮಾಡಿದಂಥ, ಅರ್ಜುನ ರಕ್ಷಣೆ ಮಾಡಿದಂಥ ಒಂದು ಪ್ರಸಂಗ. ಏನಪ್ಪ ಅಂತ ಹೇಳಿದ್ರೆ, ಸೈಂಧವ, ಈ ಅಭಿಮನ್ಯುವನ ಮರಣಕ್ಕೆ ಮುಖ್ಯ ಕಾರಣದವನು ಸೈಂಧವ ಅಂತ ಹೇಳ್ಬೋದು. ಅದರ ಕತೆ ವಿಸ್ತಾರವಾಗಿ ಆಗುತ್ತೆ. ಇರಲಿ, ಸೈಂಧವನ ಒಂದು ವರ ಪಡ್ಕೊಂಡಿದ್ದರಿಂದಲೇ ಅಭಿಮನ್ಯು ಒಳಗಡೆ, ಪದ್ಮವ್ಯೂಹದ ಒಳಗಡೆ ಪ್ರವೇಶ ಮಾಡೋಕ್ಕಾಯಿತು. ಇತರರು ಯಾರೋ ಅವನು ತಡೆಯೋಕ್ಕಾಗಲಿಲ್ಲ, ಅವನ ಪಾಡಿಗೆ ಒಳಗಡೆ ಹೋಗೋ ಹಾಗಾಯಿತು. ಹೋಗಿ ಕೊನೆಗೆ ಅವನು ಅಷ್ಟು ಜನ ಸೇರಿಕೊಂಡು, ಅತಿರಥರು ಮಹಾರಥ ಸೇರಿಕೊಂಡು ಅವನ್ನ ಧ್ವಂಸ ಮಾಡಿ ಮುಗಿಸ್ಬಿಟ್ರು ಅವನ ಕಥೆಯನ್ನು. ವೀರಾಧಿ ವೀರ ಅವನು, ಆದರೂ ಕೂಡ ಅಷ್ಟು ಜನರ ಮುಂದೆ ಆಗಲಿಲ್ಲ, ಅವನ ಪ್ರಾಣ ಕಳ್ಕೊಂಡ. ಇದು ಬಹಳ ಕೋಪವನ್ನು ಉಂಟು ಮಾಡಿಬಿಡ್ತು ಅರ್ಜುನನಿಗೆ. ಮಗ ಸತ್ತ, ಆದ ಕಾರಣ ಈ ಸೈಂಧವ ಅಂಥೇಳಿ ತಕ್ಷಣ ಒಂದು ಪ್ರತಿಜ್ಞೆ ಮಾಡಿಬಿಡ್ತಾನೆ, ನಾಳೆ ಸಂಜೆ ಒಳಗೆ ಈ ಸೈಂಧವನ ಸಂಹಾರ ಮಾಡಿಯೇ ಮಾಡ್ತೀನಿ ನಾನು ಅಂತ. ಒಂದು ವೇಳೆ ಮಾಡದೇ ಇದ್ದರೆ ನಾನು ಅಗ್ನಿ ಪ್ರವೇಶ ಮಾಡಿಬಿಡ್ತೀನಿ. ಎಂತಹ ಘೋರವಾದ ಒಂದು ಶಪಥ ಮಾಡಿಬಿಟ್ಟಿದ್ದಾರೆ. ಆದರೆ ಅಷ್ಟು ಸುಲಭವಾಗಿ ಇದನ್ನು ಪೂರೈಸೋಕ್ಕಾಗಲ್ಲ. ಎಲ್ಲರಿಗೂ ಗೊತ್ತು, ಇದು ಅರ್ಜುನ್ಗೂ ಗೊತ್ತು, ಆದರೆ ಮಾಡಿಬಿಟ್ಟಿದ್ದಾನೆ. ಕೃಷ್ಣ ಹೇಗಾದರೂ ಮಾಡಿ ಇವನು ಕಾಪಾಡಬೇಕಲ್ಲಪ್ಪ ಅಂತ. ಈ ಪ್ರತಿಜ್ಞೆ ಕೌರವರ ಪಕ್ಷಕ್ಕೆ ಗೊತ್ತಾಗೋಯ್ತು. ಅದಕ್ಕೇನು ಮಾಡ್ತಾರೆ, ಎಲ್ಲರೂ ಕೂಡ ಬಹಳ ಭದ್ರ ಮಾಡ್ತಾರೆ. ಅವನಿಗೆ ವಿಶೇಷವಾದ ರಕ್ಷಣೆಯನ್ನು ಕೊಡ್ತಾರೆ, ಸೈಂಧವನಿಗೆ ಕೊಟ್ಟು ಅವನನ್ನು ಅಪ್ರೋಚ್ ಮಾಡೋದ್ರೊಳಗೆ ಅನೇಕ ಜನ ಅತಿರಥರ ಮಹಾರಥರನ್ನು ಭೇದಿಸ್ಕೊಂಡು ಅವ್ರ ಜೊತೆ ಯುದ್ಧ ಮಾಡ್ಕೊಂಡು ಮುಂದೆ ಬರಬೇಕಾಗತ್ತೆ ಅರ್ಜುನ. ಅದು ಸಾಮಾನ್ಯವಾದ ಕೆಲಸ ಇಲ್ಲ. ಬೆಳಗ್ಗೆಯಿಂದ ಸಂಜೆ ಒಳಗೆ ಸೂರ್ಯಾಸ್ತ ಆಗೋದ್ರೊಳಗೆ ಆಗಬೇಕು ಈ ಕೆಲಸ, ಇಲ್ಲದೆ ಆದರೆ ಪ್ರತಿಜ್ಞೆ ಬರದಂಗೆ ಆಗತ್ತೆ ಅಂತ. ಅಷ್ಟಿರೋ ಇದ್ದರೂ ಕೂಡ ಇವರು ಮಹಾಪರಾಕ್ರಮಿ, ವೀರಾಧಿ ವೀರ ಇವನು. ಅರ್ಜುನ ನುಗ್ಕೊಂಡು ಹೋಗ್ತಾನೆ, ಅಷ್ಟು ಜನರನ್ನು ಭೇದಿಸ್ಕೊಂಡು ಯುದ್ಧ ಮಾಡಿ ಮುಂದೆ ಕೊನೆಗೆ ಹೋಗ್ತಾನೆ. ಸೈಂಧವ ಇರೋ ಜಾಗಕ್ಕವರೆಗೂ ಬಂದುಬಿಟ್ಟ. ನೋಡಿದ್ರೆ ಅಷ್ಟೊಳಗೆ ಸೂರ್ಯಾಸ್ತ ಆಗ್ತಾ ಇದೆ, ಎಲ್ಲರೂ ಇನ್ನೇನು ಬಹಳ ಕಡಿಮೆ ಸಮಯ ಇದೆ ಅಂತ. ಹಂಗಿದ್ದಾಗ ಏನು ಮಾಡ್ತಾನೆ, ಒಂದು ಕ್ಷಣ ಕೃಷ್ಣ ತನ್ನ ಯೋಗಮಾಯೆಯನ್ನು ಪ್ರದರ್ಶಿಸ್ತಾನೆ. ಯೋಗಮಾಯೆಯಿಂದ ಪೂರ್ತಿ ಸೂರ್ಯನ್ನೇ ಮುಚ್ಚಾಕ್ಬಿಡ್ತಾನೆ. ಮುಚ್ಚಾಕಿದ ತಕ್ಷಣ ಎಲ್ರಿಗೂ ಸೂರ್ಯಾಸ್ತ ಆಗೋಯ್ತು ಅಂತ ಖುಷಿ ಆಗ್ಬಿಡುತ್ತೆ. ಖುಷಿ ಆಗಿಬಿಟ್ಟು ನಾವು ಗೆದ್ದುವು ಅಂಥೇಳಿ ಅರ್ಜುನ ಕಥೆ ಮುಗೀತು. ಯಾಕೆಂದರೆ ಅರ್ಜುನ ಪ್ರತಿಜ್ಞೆ ಮಾಡಿದ್ದಾನೆ, ಸೋತರೆ ಅಗ್ನಿ ಪ್ರವೇಶ ಮಾಡ್ತೀನಿ ಅಂತ. ಅರ್ಜುನ ಕಥೆ ಮುಗೀತು, ಪಾಂಡವರ ಕಥೆ ಮುಗೀತು, ಯುದ್ಧ ಮುಗೀತು. ಅಷ್ಟರ ಮಟ್ಟಿಗೆ ಧೈರ್ಯ ಬಂದುಬಿಡುತ್ತೆ ಅವರಿಗೆ. ಮಾಡಿದ ಮೇಲೆ ಕೊನೆಗೆ ಏನು ಮಾಡ್ತಾನೆ, ಈಗ ಆದಮೇಲೆ ಇವನು ಸೈಂಧವ ತನ್ನ ರಥ ಬಿಟ್ಟು ಮುಂದೆ ಬಂದುಬಿಡ್ತಾನೆ. ಹೇಗಿದ್ರು ಇದಾಯಿತು, ಏನು ಯೋಚನೆ ಇಲ್ಲ ನನಗೆ ಅಂಥೇಳಿ ಬಂದುಬಿಡ್ತಾನಲ್ಲ. ಇದೇ ಸಮಯ ಅಂಥೇಳಿ ತಕ್ಷಣ ಕೃಷ್ಣ ಏನು ಮಾಡ್ತಾನೆ, ಅವನ ಮೇಲೆ ಬಾಣ ಪ್ರಯೋಗ ಮಾಡು, ಮುಗಿಸೋ ಅವನ ಕಥೆಯನ್ನು ಅಂತ ಹೇಳ್ತಾನೆ.
ಇವನು ಬಾಣ ಪ್ರಯೋಗ ಮಾಡಿ ಇವನು ಸೈನ್ಯವನ್ನು ಮುಗಿಸ್ತಾನೆ. ಆಮೇಲೆ ಯೋಗ ಮಾಯೆಯಿಂದ ಅವನು ಮುಚ್ಚಿದ್ನಲ್ಲ ಸೂರ್ಯನ ಹಾಗೆ ತೆಗಿತಾನಂತೆ. ತೆಗೆದಾಗ ಮತ್ತೆ ಬಂದ್ಬಿಡ್ತು, ಅಯ್ಯೋ ಏನು ಸೂರ್ಯಾಸ್ತ ಆಗೇ ಇಲ್ಲ ಇದ್ದು, ಅದು ಪ್ರತಿಜ್ಞೆ ಪ್ರಕಾರ ಸೂರ್ಯಾಸ್ತಕ್ಕೆ ಮುಂಚೆನೇ ಸಂಹಾರ ಮಾಡಿದ್ದೀನಿ ಅಂತ ಹೇಳ್ಕೊಡ್ದ ಅಂತ ಹೇಳಿದ. ಹೀಗೂ ಕೂಡ ತನ್ನ ಯೋಗ ಮಾಯೆಯನ್ನು ಉಪಯೋಗಿಸಿ ಭಗವಂತ ಕೃಷ್ಣ ಅರ್ಜುನನ ಕಾಪಾಡದ ಎಂಬುದಾಗಿ ವಿಷಯವನ್ನು ಗಮನಿಸಿದಾಗ ಎಷ್ಟು ಪ್ರೀತಿ ಒಂದು ವಿಷಯದಲ್ಲಿ ಅವನಿಗೆ, ಅರ್ಜುನ ವಿಷಯದಲ್ಲಿ, ಸಖನ ವಿಷಯದಲ್ಲಿ, ಮಿತ್ರನ ವಿಷಯದಲ್ಲಿ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು. ಕೊನೆಗೆ ಮತ್ತೊಂದು ವಿಷಯ ಇದೆ, ಅನೇಕ ಘಟನೆಗಳಿದೆ. ಇದು ಒಂದು ಜ್ಞಾಪಿಸ್ಕೊಂಡ್ಬಿಡ್ತೇನೆ. ಆ ಯುದ್ಧದ ಕೊನೆಯಲ್ಲಿ ಎಲ್ಲ ಮುಗೀತು ಅಂತ ಆದಮೇಲೆ ಕೃಷ್ಣ ಹೇಳ್ತಾನೆ, ಅರ್ಜುನ ನೀನು ಮೊದಲು ಕೆಳಗಡೆ ಇಳಿ ರಥದಿಂದ ಅಂತ ಹೇಳ್ತಾನೆ. ಅವನು ಅರ್ಜುನ, ಹಂಗೆ ನಾನು ಇಳಿ ಹಾಗಿಲ್ಲ ಕೃಷ್ಣ, ಮೊದಲು ಸಾರಥಿ ಇಳಿಬೇಕು, ಸಾರಥಿಯಾದ ನೀನು ಇಳಿಬೇಕು, ಆಮೇಲೆ ನಾನು ರಥಿ ಇಳಿಬೇಕು, ಅದೇ ಯುದ್ಧ ನಿಯಮ, ನಾನು ಮುರಿಯಲ್ಲ ಅಂತ ಹೇಳ್ತಾನೆ. ಕೃಷ್ಣ ಸಖನಾಗಿದ್ದರೂ ಕೂಡ ಅವನು ರಾಜನಂತೆ ಆಜ್ಞೆ ಮಾಡ್ತಾನೆ, ಅರ್ಜುನ ಹೇಳಿದಂತೆ ಕೇಳು, ಇಳಿ ಮೊದಲು ಅಂತಾನಂತೆ. ತಕ್ಷಣ ಇವನು ಆಯಿತು ಹೇಳ್ತೀನಿ, ನೀ ಹೇಳ್ದಿಕ್ಕೆ ಮಾಡ್ತೀರಪ್ಪ ಅಂತ ಹೇಳಿ ಧುಮುಕ್ತಾನೆ. ಆಮೇಲೆ ಕೃಷ್ಣ ಇಳಿದು ಕೂಡಲೇ ಅಂಥ ಅಮೋಘವಾದ ಒಂದು ರಥ ಹತ್ಕೊಂಡ್ಬಿಟ್ಟು ಭಸ್ಮವಾಗಿಬಿಡುತ್ತಂತೆ. ಆವಾಗ ನೋಡ್ತಾ ಇರ್ತಾನೆ, ಕೃಷ್ಣ ಹೇಳ್ತಾನೆ ಅರ್ಜುನಿಗೆ, ನೋಡಿದ್ಯಪ್ಪ ಮೊದಲು ನಾನು ಇಳಿದಿದ್ದರೆ ನಿನ್ನ ಗತಿ ಏನಾಗ್ತಾಯಿತ್ತು ನೋಡಿದ್ಯಾ ಅಂಥೇಳಿ ಜ್ಞಾಪಿಸ್ತಾನಂತೆ. ಆವಾಗ ಅಪ್ಪ ಕೃಷ್ಣ ಎಂಥ ಇದ್ರಲ್ಲಿ ಕಾಪಾಡ್ತೀಯಪ್ಪ, ನೀನು ಹೇಗೆಲ್ಲ ಕಾಪಾಡ್ತೀಯಪ್ಪ ನನ್ನನ್ನು ಅಂತ ಹೇಳ್ತಾನೆ. ಇದನ್ನೇ ಆಚಾರ್ಯ ವೇದಾಂತೇಶಿಕರು ಒಂದು ಮಾತಲ್ಲಿ ಹೇಳ್ತಾರೆ, ಪಾಂಡವರೇ ಪಲವಹೈಯಲ್ಲಿ ಕಾತ್ತಾರ್ ವಂದಾರ್ ಎಂಬುದಾಗಿ. ಪಾಂಡವರನ್ನು ಅನೇಕ ವಿಧದಲ್ಲಿ ಕಾಪಾಡಿದಂಥ ಮಹಾಪ್ರಭು ಕೃಷ್ಣ ಅಂಥೇಳಿ ಅವನನ್ನು ಕೊಂಡಾಡ್ತಾರೆ ವೇದಾಂತೇಶಿಕರು. ಹಾಗೆ ಯಾತಕ್ಕೋಸ್ಕರ ಇವರನ್ನು ಕಾಪಾಡ್ದ ಅಂತ ಹೇಳಿದ್ರೆ, ಸಖ ಅನ್ನೋ ಒಂದು ಕಾರಣದಿಂದ, ಭಕ್ತ ಅನ್ನೋ ಕಾರಣದಿಂದ, ಭಕ್ತನಾದ ಸಖ ಅಂತ, ಮತ್ತು ಇವರೆಲ್ಲರೂ ಕೂಡ ಧರ್ಮಿಷ್ಠರು, ಧರ್ಮವನ್ನು ಕಾಪಾಡೋಕ್ಕೋಸ್ಕರ ಅವನ ಅವತಾರ ಮಾಡಿರೋದು, ಅದನ್ನು ಪೂರ್ತಿ ಮಾಡಿಕೊಂಡ ಎಂಬುದಾಗಿ ಕೆಲವು ಘಟನೆಗಳ ಮೂಲಕ ಸಖ್ಯ ಭಕ್ತಿಯನ್ನು ಜ್ಞಾಪಿಸ್ಕೊಂಡು ನಾವು ಇದನ್ನು ಮಂಗಳವನ್ನು ಹೇಳ್ತೀವಿ. ಇನ್ನು ಅನೇಕ ಉದಾಹರಣೆಗಳಿವೆ, ಅದನ್ನು ಜ್ಞಾಪಿಸ್ಕೊಳ್ಳೋಣ. ಮುಂದಿನ ಹಂತದಲ್ಲಿ ಇನ್ನು ಕೆಲವು ಉದಾಹರಣೆಗಳು, ಮತ್ತು ಕೃಷ್ಣಾವತಾರ ಆಯಿತು, ರಾಮಾವತಾರದಲ್ಲಿ ಹೇಗೆ ಅವನು ಸಖ್ಯ ಭಕ್ತಿಯನ್ನು ತೋರಿಸ್ದ ಎಂಬುದಾಗಿ, ಸಖ್ಯರಿಗೆ ಹೇಗೆ ತಮ್ಮ ಇದನ್ನು ರಕ್ಷಣೆಯನ್ನು ಕೊಟ್ಟ ಎಂಬ ವಿಷಯವನ್ನು ಕೂಡ ಗಮನಿಸೋಣ ಎಂಬುದಾಗಿ ಹೇಳಿಕೊಂಡು, ಈಗ ಎಲ್ಲರಿಗೂ ಕೂಡ ಆ ಸಖರಿಗೆ, ಭಕ್ತರಾದ ಮಿತ್ರರಿಗೆ ಎಲ್ಲರಿಗೂ ಕೂಡ ನಮಸ್ಕರಿಸಿ ಮಂಗಳವನ್ನು ಹೇಳ್ತೀನಿ. ಶ್ರೀಕೃಷ್ಣಾರ್ಪಣಮಸ್ತು.